ಪ್ರಯಾಸಕರ ಗೆಲುವನ್ನ ಪಡೆದಿದ್ದಾರೆ ಮಹಾಗಠಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್. ರಾಘೋಪುರ ಕ್ಷೇತ್ರದಲ್ಲಿ ಪ್ರಯಾಸದ ಗೆಲುವು. ಸತೀಶ್ ಕುಮಾರ್ ವಿರುದ್ಧ 13,880 ಮತಗಳ ಗೆಲುವು. ಕುಟುಂಬದ ಕ್ಷೇತ್ರ ಅದು. ತಾಯಿ ರಾಬಡಿ ದೇವಿ ಗೆಲ್ತಾ ಇದ್ರಲ್ಲಿ. ಯಾದವ ಬಾಹುಳ್ಯದ ಕ್ಷೇತ್ರ. ತೇಜಸ್ವಿ ಯಾದವ್ ಪಾಲಿಗೆ ಅತ್ಯಂತ ಸೇಫೆಸ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನಿಸಿಕೊಂಡದ್ದು. ಅಲ್ಲಿ ಕೊನೆಯ ಸುತ್ತಿನ ತನಕ ಹಾವು ಏಣಿ ಆಟ ನಡೀತಾ ಇತ್ತು. ಅಂತಿಮ ಫಲಿತಾಂಶ ಬಂದಾಗ 13,880 ಮತಗಳ ಅಂತರದಿಂದ ತೇಜಸ್ವಿ ಯಾದವ್ ಗೆದ್ದಿದ್ದ. ಪಕ್ಷಗಳ ಪರ್ಫಾರ್ಮೆನ್ಸ್ ಏನಾಗಿದೆ ಅನ್ನೋದನ್ನು ನೋಡಬೇಕು ಅಂದ್ರೆ ಕಳೆದ ಚುನಾವಣೆಯಲ್ಲಿ ಏನೇನಾಗಿತ್ತು ಅನ್ನೋದನ್ನು ಗಮನಿಸಬೇಕು. ಎರಡು 2005ರಿಂದಲೂ ಬಿಹಾರದ ಚುನಾವಣೆಯ ರಿಸಲ್ಟ್ಗಳನ್ನು ನೋಡ್ತಾ ಇದ್ದೀರಿ. 2005 ಎನ್ಡಿಎ 143, ಮಹಾಗಠಬಂಧನ್ 63. 2010 ಎನ್ಡಿಎ ಪಾಲಿಗೆ ದಿ ಬೆಸ್ಟ್ ಚುನಾವಣೆ. 206 ಕ್ಷೇತ್ರಗಳನ್ನ ಎನ್ಡಿಎ ಗೆದ್ದಿತ್ತು. 206. ಮಹಾಗಠಬಂಧನ್ಗೆ ವರ್ಸ್ಟ್ ಎವರ್ 29 ಕ್ಷೇತ್ರಗಳಿಗೆ ಕುಸಿದು ಬಿಟ್ಟಿದ್ದು. 2015ರ ಚುನಾವಣೆ, ಇಲ್ಲಿ ಮೈತ್ರಿ ಅದಲು ಬದಲಾಗಿದೆ. ಐವತ್ತೆಂಟು ಎನ್ಡಿಎ, ಮಹಾಗಠಬಂಧನ್ 110 ಆಗಿತ್ತು. ಕಳೆದ ಚುನಾವಣೆ 125 ಎನ್ಡಿಎ, 110 ಮಹಾಗಠಬಂಧನ್. ಈ ಸಲ ಇದುವರೆಗೂ ಬಂದಿರುವ ಗೆಲುವು ಮತ್ತು ಮುನ್ನಡೆಯ ಮಾಹಿತಿ: 203 ಎನ್ಡಿಎ, ಮಹಾಗಠಬಂಧನ್ 33. ಎನ್ಡಿಎಗೆ ಎರಡನೆಯ ಅತಿ ದೊಡ್ಡ ಗೆಲುವು ಅಂತ ಅನ್ನಿಸ್ತಾ ಇದ್ರೆ, ಮಹಾಗಠಬಂಧನ್ಗೆ ಎರಡನೆಯ ಅತಿ ದೊಡ್ಡ ಸೋಲು ಅನ್ನಿಸ್ತಾ ಇದೆ. ಸ್ಟ್ರೈಕ್ ರೇಟ್ ತೋರಿಸ್ತಾ ಇದ್ವಿ ನಾವು. ಬಿಜೆಪಿಯದ್ದು ಈ ಸಲದ್ದು ಅತ್ಯುತ್ತಮ ಸ್ಟ್ರೈಕ್ ರೇಟ್ 92%. ಸ್ಪರ್ಧಿಸಿದ ಒಟ್ಟು ಕ್ಷೇತ್ರಗಳ ಪೈಕಿ ಗೆಲುವು ಮುನ್ನಡೆಯ ಲೆಕ್ಕಾಚಾರದ ಮೇಲೆ 2005ರಲ್ಲಿ ಈ ಸ್ಟ್ರೈಕ್ ರೇಟ್ 54% ಇತ್ತು. 102 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 55 ಗೆದ್ದುಕೊಂಡಿತ್ತು ಬಿಜೆಪಿ.
2010ರಲ್ಲಿ ಅದು 89% ಆಯಿತು. 102ರಲ್ಲಿ ಸ್ಪರ್ಧೆ ಮಾಡಿ 91ರಲ್ಲಿ ಗೆಲುವು. ಎರಡು 2015 ನಿತೀಶ್ ಕುಮಾರ್ ಮಹಾಗಠಬಂಧನ್ನಲ್ಲಿದ್ದು ಬಿಜೆಪಿ 157ರಲ್ಲಿ ಸ್ಪರ್ಧೆ ಮಾಡ್ತು, 53 ಗೆಲ್ತು, 34% ಸ್ಟ್ರೈಕ್ ರೇಟ್. ಕಳೆದ ಚುನಾವಣೆ 110ರಲ್ಲಿ ಸ್ಪರ್ಧೆ ಮಾಡಿ 74ರಲ್ಲಿ ಬಿಜೆಪಿ ಗೆಲ್ತು, 67% ಸ್ಟ್ರೈಕ್ ರೇಟ್. ಈ ಸಲ ಅತ್ಯಂತ ಅಂದ್ರೆ ಈ ಅಷ್ಟೂ ಚುನಾವಣೆಗಳ ಪೈಕಿ ಅತಿ ಕಡಿಮೆ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದ್ದೆ ಈ ಸಲ 101. 2005ರಲ್ಲಿ 102, 2010ರಲ್ಲಿ 102, 2015ರಲ್ಲಿ 157, 2020ರಲ್ಲಿ 110. ಈ ಸಲ 101 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿದೆ. ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದದ್ದು ಕೂಡ ಇದೇ ಸಲ 93 ಕ್ಷೇತ್ರಗಳು. ಅಲ್ಲಿಗೆ ಈ ಸಲದ ಬಿಜೆಪಿಯ ಸ್ಟ್ರೈಕ್ ರೇಟ್ 92% ಆಯಿತು. ಯಾವುದೇ ರಾಜಕೀಯ ಪಕ್ಷ ಕನಸು ಕಾಣುವಂತ ಸ್ಟ್ರೈಕ್ ರೇಟ್. ಇದೇ ಲೆಕ್ಕಾಚಾರವನ್ನು ಜೆಡಿಯುಗೆ ನೋಡಿದ್ರೆ 2005ರಲ್ಲಿ 139 ಕ್ಷೇತ್ರ, 88ರಲ್ಲಿ ಗೆಲುವು, 63% ಸ್ಟ್ರೈಕ್ ರೇಟ್. 2010ರಲ್ಲಿ 141ರಲ್ಲಿ ಸ್ಪರ್ಧೆ, 115ರಲ್ಲಿ ಗೆಲುವು, 81% ಸ್ಟ್ರೈಕ್ ರೇಟ್. 2015ರಲ್ಲಿ 101ರಲ್ಲಿ ಸ್ಪರ್ಧೆ, 71ರಲ್ಲಿ ಗೆಲುವು, 70% ಸ್ಟ್ರೈಕ್ ರೇಟ್. ಕಳೆದ ಚುನಾವಣೆ ಅಷ್ಟೊಂದು ಹಿತಕಾರಿ ಫಲಿತಾಂಶವನ್ನ ಜೆಡಿಯುಗೆ ಕೊಡಲಿಲ್ಲ. 115ರಲ್ಲಿ ಸ್ಪರ್ಧೆ, 43ರಲ್ಲಿ ಗೆಲುವು, ಸ್ಟ್ರೈಕ್ ರೇಟ್ 37%. ಈ ಸಲ 101ರಲ್ಲಿ ಸ್ಪರ್ಧೆ ಮಾಡಿ 82ರಲ್ಲಿ ಗೆಲುವು ಮತ್ತು ಮುನ್ನಡೆಯಲ್ಲಿದೆ. 81% ಆಗುತ್ತೆ ಸ್ಟ್ರೈಕ್ ರೇಟ್. ಅಂತಿಮ ಫಲಿತಾಂಶ ಬಂದಾಗ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ತೀರಾ ಜಗಜಾಂತರ ತಲೆ ಕೆಳಗಾಗುವಂಥದ್ದು ಏನಾಗದಿಲ್ಲ. ಇದೇ ಲೆಕ್ಕಾಚಾರವನ್ನ ತೇಜಸ್ವಿ ಯಾದವ್ರ ಆರ್ಜೆಡಿಗೆ ನೋಡಿದ್ರೆ 2005 175ರಲ್ಲಿ ಸ್ಪರ್ಧೆ, 54ರಲ್ಲಿ ಗೆಲುವು, 31% ಸ್ಟ್ರೈಕ್ ರೇಟ್. 2010ರಲ್ಲಿ 168ರಲ್ಲಿ ಸ್ಪರ್ಧೆ, 22ರಲ್ಲಿ ಗೆಲುವು, 13% ಸ್ಟ್ರೈಕ್ ರೇಟ್. 2015 ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ ವರ್ಷ, ಅಧಿಕಾರಕ್ಕೆ ಬಂದ ಚುನಾವಣೆ. ನಿತೀಶ್ ಕುಮಾರ್ರನ್ನು ಒಳಗೊಂಡಿತ್ತು, ಜೆಡಿಯುನ ಒಳಗೊಂಡಿತ್ತು ಮಹಾಗಠಬಂಧನ್. 101ರಲ್ಲಿ ಸ್ಪರ್ಧೆ ಮಾಡಿ 80ರಲ್ಲಿ ಆರ್ಜೆಡಿ ಗೆಲ್ತು, 79% ಸ್ಟ್ರೈಕ್ ರೇಟ್. ಈ ಸಲದ ಚುನಾವಣೆಗಿಂತಲೂ ಕಳೆದ ಸಲದ ಚುನಾವಣೆ ತೇಜಸ್ವಿ ಯಾದವ್ಗೆ ಗೆಲುವಿನ ಅತಿ ಹೆಚ್ಚು ಅವಕಾಶಗಳಿದ್ದ ಚುನಾವಣೆ. 144ರಲ್ಲಿ ಸ್ಪರ್ಧೆ ಮಾಡಿದ್ರು, 75ರಲ್ಲಿ ಆರ್ಜೆಡಿ ಗೆಲ್ತು, 52% ಆಯಿತು ಸ್ಟ್ರೈಕ್ ರೇಟ್. 144ರಲ್ಲಿ ಸ್ಪರ್ಧೆ ಮಾಡಿ 75ರಲ್ಲಿ ಗೆಲ್ಲುವ ಮೂಲಕ ಬಿಹಾರದಲ್ಲಿ ಕಳೆದ ಚುನಾವಣೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು ಆರ್ಜೆಡಿ. ಆದರೆ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ. ಯಾಕೆ? ಕಾಂಗ್ರೆಸ್ನವರು ಬರೀ 19ಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟು. ಈ ಸಲ 143, ಕಳೆದ ಸಲಕ್ಕಿಂತ ಒಂದು ಸ್ಥಾನ ಕಡಿಮೆ ಸ್ಪರ್ಧೆ ಮಾಡಿತ್ತು ಆರ್ಜೆಡಿ. ಗೆಲುವು ಮತ್ತು ಮುನ್ನಡೆಯಲ್ಲಿರೋದು ನೋಡಿ 27, 19% ಬರುತ್ತೆ ಸ್ಟ್ರೈಕ್ ರೇಟ್. ಇನ್ನು ಕಾಂಗ್ರೆಸ್ 2005ರಿಂದ ಇಲ್ಲಿಯ ತನಕದ ಚುನಾವಣೆಗಳನ್ನು ತೋರಿಸ್ತಾ ಇದ್ದೀವಿ. 2005ರಲ್ಲಿ 51 ಕ್ಷೇತ್ರದಲ್ಲಿ ಸ್ಪರ್ಧೆ, 9ರಲ್ಲಿ ಗೆಲುವು, 17% ಸ್ಟ್ರೈಕ್ ರೇಟ್. 2010 ಏಕಾಂಗಿ ಸ್ಪರ್ಧೆ,
ಎಲ್ಲ 243 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಗೆದ್ದದ್ದು 4, 1% ಸ್ಟ್ರೈಕ್ ರೇಟ್. 2015 41 ಕ್ಷೇತ್ರಗಳ ಕಾಂಗ್ರೆಸ್ಸಿಗೆ ಸಿಕ್ಕವು. 27 ಕಾಂಗ್ರೆಸ್ ಗೆದ್ದಂಥ ಸ್ಥಾನಗಳು, 65% ಸ್ಟ್ರೈಕ್ ರೇಟ್. 2020 ಕಾಂಗ್ರೆಸ್ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು, 19 ಗೆದ್ದುಕೊಂತು, 27% ಸ್ಟ್ರೈಕ್ ರೇಟ್. ಈ ಸಲ 61 ಕ್ಷೇತ್ರಗಳ ಸಿಕ್ಕವು ಮಹಾಗಠಬಂಧನ್ನಲ್ಲಿ ಕಾಂಗ್ರೆಸ್ಸಿಗೆ. 5 ಕ್ಷೇತ್ರಗಳಲ್ಲಿ ಗೆಲುವು ಮತ್ತು ಮುನ್ನಡೆಯಲ್ಲಿ ಕಾಂಗ್ರೆಸ್ ಇದೆ. ಅದು 18% ಬರಲ್ಲ, 18% ಬರಲಿಕ್ಕಿಲ್ಲ. ಜಸ್ಟ್ ಚೆಕ್. ಏಳು % ಏನೋ ಬರುತ್ತೆ ಹೆಚ್ಚು ಕಡಿಮೆ ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ 7%. ಎರಡು 2010 ನಂತರ ಅತ್ಯಂತ ಹೀನಾಯ ಪರ್ಫಾರ್ಮೆನ್ಸ್ ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.